ಯುವಕ ಕೈಕೊಟ್ಟ ಅಂತ ಹೇಳಿ ಮದುವೆ ಮನೆಗೆ ನುಗ್ಗಿದ ಯುವತಿ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ವಿರೋಧದ ಮಧ್ಯೆ ಬೇರೆ ಯುವತಿಗೆ ತಾಳಿ ಕಟ್ಟಿದ್ದಂತಹ ಯುವಕ ಆರತಕ್ಷತೆಗೂ ಮುನ್ನ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ರಂಪಾಟವನ್ನ ಯುವತಿ ಮಾಡಿರೋದು. 10 ವರ್ಷದಿಂದ ಶರತ್ ಎಂಬಾತನ ಜೊತೆಗೆ ಯುವತಿ ಪ್ರೀತಿಸ್ತಾ ಇದ್ಲಂತೆ. ಯುವಕ ಕೈಕೊಟ್ಟಿದ್ದಕ್ಕೆ ನೇರವಾಗಿ ಕಲ್ಯಾಣ ಮಂಟಪಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದಾಳೆ ಯುವತಿ ಹೈಡ್ರಾಮವನ್ನ ನೋಡಿ ಮದುವೆಗೆ ಬಂದವರಿಗೆ ಶಾಕ್ ಆಗಿದೆ. ಶರತ್ ಮದುವೆ ಆಗ್ತಾ ಇದ್ದಂತೆ ಕಲ್ಯಾಣ ಮಂಟಪ ಸಂಪೂರ್ಣವಾಗಿ ಖಾಲಿ ಆಗಿದೆ. ಪೊಲೀಸರ ಜೊತೆಗೂ ಕೂಡ ನೊಂದ ಯುವತಿ ವಾಗ್ವಾದವನ್ನ ನಡೆಸಿದ್ದಾರೆ. ಆರತಕ್ಷೆಗೂ ಮುನ್ನ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ದಾಂಧಲೆಯನ್ನ ನಡೆಸಿರೋದು. ಪ್ರಿಯತಮ ಕೈಕೊಟ್ಟಿದ್ದಾನೆ ಎಂದು ಪ್ರಿಯತಮೆ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ನನಗೆ ನ್ಯಾಯ ಬೇಕು ಎನ್ನುವ ಹೋರಾಟವನ್ನು ಕೂಡ ಕೈಗೊಂಡಿರುವಂಥದ್ದು. ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಅಶ್ವಿನಿ ಎನ್ನುವರು ಕಲ್ಯಾಣ ಮಂಟಪಕ್ಕೆ ಹೋಗಿರುವಂಥದ್ದು. ಈಗ ಆ ಯುವತಿ ನನ್ನ ಜೊತೆಗಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್, ಮದುವೆ ಆಗೋಗಿದೆ. ನಾನು ಬರೋ ಅಷ್ಟರಲ್ಲಿ ಮದುವೆ ಅಂತೂ ಆಗೋಗಿದೆ. ಹಾಗಾಗಿ ಮುಂದಿನ ನಿಲುವೇನಿಲ್ಲ ಸರ್, ನನಗೆ ನ್ಯಾಯ ಬೇಕು. ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ನಿಮ್ಮ ಮುಂದೆ ಎಲ್ಲ. ಅಂದರೆ ನಿಮ್ಮ ಮತ್ತು ಶರತ್ ನಡುವೆ ಯಾವಾಗಿಂದ ಪ್ರೇಮ ಇತ್ತು? ನಿಮಗೆ ಶರತ್ ಏನೆಲ್ಲ ಭರವಸೆ ಕೊಟ್ಟಿದ್ದ? ಸರ್, 2013ರಿಂದ ನಾವು ಪರಿಚಯ ಸರ್. 2013ರಿಂದ ಪರಿಚಯ, 2015ರಿಂದ ಪ್ರೀತಿ. ಆಮೇಲೆ ಮದುವೆ ಬಗ್ಗೆ ಮನೆಯಾಗಿ ಬಂದ್ಬಿಟ್ಟು ಆಶ್ವಾಸನೆ ಕೊಡ್ತಾರೆ ತಂದೆಗೆ ಹೇಳ್ತಾರೆ, ಯಾರಿಗೂ ಮದುವೆ ಮಾಡಿಕೊಡ್ಬೇಡಿ, ನಾನು ಖಂಡಿತ ಮದುವೆ ಆಗ್ತೀನಿ ಅಂತ. ಈವನ್ ತಾಯಿ ಹತ್ರನೂ ಕೂಡ ಬಂದು ಪ್ರಾಮಿಸ್ ಮಾಡ್ತಾರೆ ಸರ್. ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಚೆನ್ನಾಗೆಲ್ಲ ಹೇಳಿಕೆಯನ್ನು ಕೊಟ್ಟು ನಾನು ಮದುವೆ ಆಗ್ತೀನಿ, ಹೆಣ್ಮಗಳನ್ನ ಯಾರಿಗೂ ಕೂಡ ನೀವು ಮದುವೆ ಮಾಡಿಕೊಡ್ಬೇಡಿ ಅಂತ ಹೇಳ್ತಾರೆ. ತದನಂತರದಲ್ಲಿ ನಾವು ಒಳ್ಳೆ ರೀತಿಲೇ ಒಂದು ಬಾಂಡಿಂಗ್ ಇರುತ್ತೆ ಸರ್. ದುಡ್ಡು ಕೊಟ್ಟು ತೊಗೊಳ್ತಾ ಇರ್ತಾನೆ, ಯಾವಾಗಲೂ ದುಡ್ಡು ತೊಗೊಳ್ತಾ ಇರ್ತಾನೆ. ಸಂಬಳ ಆಗುತ್ತೆ ನನಗೆ ಯಾವಾಗಲೂ. ಸಂಬಳ ಆದಾಗಲೆಲ್ಲ 5,000, 6,000, 10,000, ಒಂದ್ಸಲ 25,000 ಹೀಗೆಲ್ಲ ನಾನು ಕೂಡಿಟ್ಟಿರೋ ದುಡ್ಡು, ಸಂಬಳದ ದುಡ್ಡೆಲ್ಲ ಸೇರಿ ನನಗೆ ಬಂದಿದ್ದೆಲ್ಲ ನಾನು ಇವನಿಗೆ ಕೊಡ್ತಾ ಇರ್ತೀನಿ. ಯಾಕಂದರೆ ಮದುವೆ ಅವನ ಚೀಟಿ ವ್ಯವಹಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಸರ್ ಅವರು ಏನೂ ಮಾತಾಡಲಿಲ್ಲ, ಸೈಲೆಂಟ್ ಇದ್ದಾರೆ. ಅವ್ರೇನೂ ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರ ತಂದೆ ತಾಯಿ ಮಾತಾಡಿದ್ರು, ದುಡ್ಡು ತಗೋ, ಕಾಂಪ್ರಮೈಸ್ ಆಗಿಬಿಡು ಅಂತ ಹೇಳಿದ್ರು. ಅವ್ರ ಕಡೆಯವರೆಲ್ಲ ಬಂದು ನ್ಯಾಯ ಕೊಡ್ಸೋಕ್ಕಾಗಲ್ಲ, ಈಗ ಮದುವೆ ಆಗೋಕ್ಕಾಗಲ್ಲ, ದುಡ್ಡು ತಗೋ ಅಂತೇಳಿ. ನಂಗೆ ದುಡ್ಡು ಬೇಡ ಸರ್, ನಾನೇ ಕೊಟ್ಟಿದ್ದೀನಿ, ನಂಗೆ ದುಡ್ಡು ಬೇಡ. ಕಲ್ಯಾಣ ಮಂಟಪನೂ ಕೂಡ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಅವರು. ಖಂಡಿತ ಅವ್ರು ಬಂದಿರೋಂಥ ಏನಿದ್ದಾರೆ ಗೆಸ್ಟ್ಸ್ ಎಲ್ಲ ಏನಿದ್ದಾರೆ ಅವರು ಕೂಡ ಹೋಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ ನೆನ್ನೆನೇ ಹೋಗಿ ಮನೆ ಹತ್ರ ನಾವೆಲ್ಲ ಮಾತಾಡಿದ್ದಕ್ಕೆ ಅವರು ಕೂಡ ಅಲ್ಲೂ ಕೂಡ ಹೋದರು. ಅವರೆಲ್ಲ ಯಾರು ಗೆಸ್ಟ್ಗಳೆಲ್ಲ ಹೋದರು. ಬಟ್ ಇದು ದೊಡ್ಡ ಮಟ್ಟದಲ್ಲಿ ಇವತ್ತಾದರೂ ಕೂಡ ಅವರಿಗೆ ನ್ಯಾಯ ಅಥವಾ ಹೆಣ್ಮಕ್ಳು ಲೈಫ್ ಬಗ್ಗೆ ಏನೂ ಕೂಡ ಒಂದು ಕನಿಷ್ಠವಾದಂಥ ಒಂದು ಸೌಜನ್ಯತೆ ಇಲ್ಲ ಸರ್ ಅವರಿಗೆ. ಹಾಗಾಗಿ ಇದು ಜನಸಾಮಾನ್ಯರಿಗೆ ಒಂದು ಒಳ್ಳೆ ಪಾಠ ಆಗಬೇಕಲ್ಲ. ಹಾಗಾಗಿ ನನಗೆ ದಯಮಾಡಿ ನ್ಯಾಯ ಬೇಕು ಸರ್, ನಂಗೆ ದುಡ್ಡು ಬೇಡ ಸರ್. ಅವ್ರು ದುಡ್ಡು ಕೊಡ್ತೀವಿ ಅಂತ ಇಬ್ಬರು ಬಂದಿದ್ದಾರೆ. ಅವ್ರು ಹೇಳ್ತಾರೆ ಶರತ್ ನಿಮ್ಮ ಜೊತೆ ಮದುವೆ ಆಗಬೇಕು. ಖಂಡಿತ ಸರ್, ಯಾಕಂದರೆ ಈಗ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ ಲೈಫು. ನಾನು ಬೇರೆಯವ್ರನ್ನ ಮದುವೆ ಆದರೂ ಅವ್ರಿಗೇನು ನ್ಯಾಯ ಕೊಡ್ತೀವಿ ಸರ್? ಪಾಪ ಅವ್ರ ಲೈಫ್ ಹಾಳಾಗುತ್ತೆ. ಈಗ ಇವನು ತಪ್ಪು ಬರ್ಡನ್ ಇಟ್ಕೊಂಡು ಈ ಥರ ಎಲ್ಲ ಮಾಡಿರೋದ್ರಿಂದ ಅವನು ನನ್ನನ್ನು ಮದುವೆ ಆಗಬೇಕಾಗುತ್ತೆ. ಇಬ್ಬರೂ ಅದು ಅವ್ನ ಕಾಣೆ ಬರಹ ಸರ್. ಹಾಗಾಗಿ ಅಂದರೆ ಅವರು ಹೇಳ್ತಾರೆ ಫೇಸ್ಬುಕ್ಕಲ್ಲಿ ಮಾತ್ರ ಪರಿಚಯ ಆಗಿದ್ದು, ನಮ್ಮದೇನು ಲಿವಿಂಗ್ ಟುಗೆದರು ಅಥವಾ ಪ್ರೀತಿ ಏನು ಇಲ್ಲ ಅಂತಾರೆ ಅವರು. ನಮ್ಮ ಮನೆಗೆ ಬಂದು 2-3 ದಿನ ಇದೆ, ಅಂದರೆ 2-3 ಸಲ ನಮ್ಮ ಮನೆಗೂ ಬಂದಿದ್ದಾರೆ. ಜೊತೆಗೆ ಅವ್ರ ಮನೆಗೂ ನನ್ನನ್ನು ಕರ್ಸ್ಕೊಂಡಿದ್ದಾರೆ. ಲಿವಿಂಗ್ ಟುಗೆದರ್ ಇತ್ತು ಸರ್. ಎಲ್ಲ ಪ್ರತಿಯೊಂದನ್ನು ನನ್ನ ಜೊತೆ ಶೇರ್ ಮಾಡ್ತಿದ್ರು. ನಾನು ನಿಮಗೆ ರೆಕಾರ್ಡಿಂಗ್ಸ್ ಬೇಕಾದರೆ ಕೊಡ್ತೀನಿ. ಈಗ ಕಂಪ್ಲೇಂಟ್ ಮತ್ತೊಂದು ಸತಿ ಕೊಡ್ತೀರಾ? ಏನು ಮಾಡಿ ಕಂಪ್ಲೇಂಟ್ ಈಗ ಆಲ್ರೆಡಿ ಆಗಿದೆ ಸರ್. ಕಾಲ್ ರೆಕಾರ್ಡಿಂಗ್ಸ್ ಇದೆ, ಅವನ ಬಾಂಡಿಂಗ್ ಹೇಗಿತ್ತು ಅನ್ನೋದಕ್ಕೆ ತೋರಿಸೋದಕ್ಕೆ. ಆ ಒಂದು ಪ್ರತಿಯೊಂದು ದಾಖಲಾತಿಗಳನ್ನ ನಾನು ನಿಮಗೆ ಕೊಡ್ತೀನಿ, ವಿತ್ ಫೋಟೋಸ್ ಎಲ್ಲ ಕೆಲವೊಂದು ಕೊಡ್ತೀನಿ. ಶರತ್ ನನ್ನನ್ನು ಮದುವೆ ಆಗಬೇಕು ಅನ್ನೋದು ಈ ಯುವತಿಯ ಒಂದು ಒತ್ತಾಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಹಾಗೆಯೇ ಯುವಕನ ಕಡೆಯವರು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ಈ ಯುವತಿಯ ಒತ್ತಾಯವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.